ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಆಫೀಸಿಂದ ನಮ್ಮನ್ನು ಎಲ್ಲ ಔಟಿಂಗ್ ಕರ್ಕೊಂಡು ಹೋಗಿದ್ರು. ಇಂಡಿಯಾದಲ್ಲಿ ನಮ್ಮ ಕಂಪನಿ ಎಸ್ಟಾಬ್ಲಿಷ್ ಆಗಿ 10 ಇಯರ್ಸ್. ಹಾಗೆ ನಮ್ಮನ್ನೆಲ್ಲ ಸುವಿ ರಿಟ್ರೀಟ್ ಅಂತ ಹೇಳ್ಬಿಟ್ಟು ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ರು. ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಆಫೀಸ್ ಹತ್ರ 9ಗೆ ಬಸ್ ಬಂದಿತ್ತು, 2 ಬಸ್ ಇತ್ತು. ಸೊ ಎಲ್ಲರೂ ನಾವು ಬಸ್ಗೆ ಹತ್ಕೊಂಡ್ವಿ. ಆಮೇಲೆ ಬಸ್ಸಲ್ಲಿ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋದ್ವಿ. ಎಲ್ಲ ಫ್ರೆಂಡ್ಸ್ ಎಂಜಾಯ್ ಮಾಡ್ತಾ ಇದ್ರು. ಫೈನಲಿ ನಾವು 10ಗೆ ಸುವಿ ರಿಟ್ರೀಟ್ಗೆ ರೀಚ್ ಆದ್ವಿ. ಸೊ ಇಲ್ಲೆಲ್ಲ ನಾವು ನಿಂತ್ಕೊಂಡು ರಿಸೆಪ್ಷನಲ್ಲಿ ಬ್ಯಾಂಡ್ ಎಲ್ಲ ಕಲೆಕ್ಟ್ ಮಾಡೋಕ್ಕಿತ್ತು. ಹಾಗೆ ಬ್ಯಾಂಡ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಎಲ್ಲ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿರೋದು. ಸೊ ಫುಲ್ ಎಕ್ಸೈಟ್ ಆಗಿದ್ರು. ಹಾಗೆಯೇ ರೆಸಾರ್ಟ್ ಒಳಗಡೆ ಹೋದ್ವಿ. ಒಳಗಡೆ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ಇಲ್ಲಿ ಜರ್ಸಿ ಎಲ್ಲ ಕೊಟ್ಟಿದ್ರ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೊತ್ಕೊಂಡು ಬರ್ತಾಯಿದ್ರು. ಇಲ್ಲಿ ಒಳಗಡೆ ಟೆಂಟ್ ಎಲ್ಲ ಹಾಕಿದ್ರು, ಮಿನಿ ಟೆಂಟ್ಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ನೋಡಬೇಕಿದ್ರೆ. ಹಾಗೆ ನಾವು ಇಲ್ಲಿ ಹಾಲ್ಗೆ ರೀಚ್ ಆದ್ವಿ. ಇಲ್ಲಿ ಕೇಕ್ ಕಟ್ಟಿಂಗ್ ಫಂಕ್ಷನ್ ಎಲ್ಲ ಇತ್ತು 10 ಇಯರ್ಸ್ ಆಗಿದ್ದಕ್ಕೆ. ಹಾಗೆ ನಮ್ಮ ರಾಘವೇಂದ್ರ ಸರ್ ಕೂಡ ಹೇಳ್ತಾ ಇದ್ರು, ನಮ್ಮ ಬ್ಯಾಂಗ್ಳೂರ್ ಎಂಪ್ಲಾಯೀಸ್ ಎಲ್ಲ ಕೂಡ ಸಖತ್ ಎನರ್ಜೆಟಿಕ್ ಅಂತ. 10-year celebration in such a grand way. Yes, congratulations for the 10 years empowering growth in India all over. ಆಮೇಲೆ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ಒಳಗಡೆ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡ್ವಿ. 1 ಗಂಟೆಗೆ ನಾವು ಹೊರಗಡೆ ಬಂದುಬಿಟ್ವಿ. ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ಸೊ ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡುವ ಅಂತ ಹೇಳಿಬಿಟ್ಟು ಮಕ್ಕಳಿಗೂ ಸಪ್ರೇಟ್ ಆಟ ಆಡೋಕ್ಕಿತ್ತು. ಆ್ಯಂಡ್ ಅಬೋ 18 ಕೂಡ ಸಪ್ರೇಟ್ ಆಗಿತ್ತು. ಸೊ ಇಲ್ಲಿ ಲಿಸ್ಟ್ ಹಾಕಿದ್ರು ಏನೆಲ್ಲ ಆಟಕ್ಕಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಆರ್ಚರಿ ಎಲ್ಲ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡಿರೋದು. ಜಿಪ್ ಲೈನ್ ಕೂಡ ಇತ್ತು. ಇದು ತುಂಬ ಚೆನ್ನಾಗಿತ್ತು ಆಯಿತಾ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಿದ್ರು. ನಾನು ಇದರಲ್ಲಿ ಬಂದೆ, ತುಂಬ ಖುಷಿ ಆಯಿತು ನನಗೆ ಇದರಲ್ಲಿ ಬಂದುಬಿಟ್ಟು.
ಫಸ್ಟಿಗೆ ಬರಬೇಕಿದ್ರೆ ಏನು ಭಯ ಆಗ್ತಾ ಇರಲಿಲ್ಲ. ಅಲ್ಲೇ ಹಾಗೇ ಜಿಪ್ಲೈನಲ್ಲಿ ಬರ್ತಾ ಇರಬೇಕಿದ್ರೆ ಫುಲ್ ಭಯ ಆಗ್ತಾ ಇತ್ತು. ಮಿಡ್ಲಲ್ಲಿ ರೀಚ್ ಆಗುವಾಗಂತೂ ಫುಲ್ ಒಮ್ಮೆ ಹಾರ್ಟ್ ಸ್ಟಾಪ್ ಆದಾಗುತ್ತೆ, ಅಷ್ಟು ಚೆನ್ನಾಗಿತ್ತು. ನಾನು ಬರ್ತಾ ಇದ್ದೀನಿ ನೋಡಿ, ಇವಾಗ ಫುಲ್ ಜೋಶಲ್ಲಿ ಹೊರಟೆ. ಮಧ್ಯದಲ್ಲಿ ರೀಚ್ ಆಗುವಾಗ ಸ್ವಲ್ಪ ಭಯ ಆಯಿತು, ಆಮೇಲೆ ನಾನು ರಿಕವರ್ ಆದೆ. ತುಂಬ ಚೆನ್ನಾಗಿತ್ತಿದ್ದು. ಆಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗುವ ಅಂತ ಹೇಳ್ಬಿಟ್ಟು ನೋಡಬೇಕಿದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಗೋ ಕಾರ್ಟಿಂಗ್ ಸಿಕ್ತು ನನಗೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ನಾನಿದು ಫಸ್ಟ್ ಟೈಮ್ ಹೋಗ್ತಾ ಇರೋದಾಯ್ತಾ. ತುಂಬ ಚೆನ್ನಾಗಿತ್ತು. ಹೆಲ್ಮೆಟ್ ಕೊಟ್ಟಿದ್ರು, ಅದು ಸ್ವಲ್ಪ ಲೂಸ್ ಇತ್ತು, ಆವಾಗವಾಗ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ತುಂಬ ಚೆನ್ನಾಗಿತ್ತು. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು. ಟರ್ನ್ ನೋಡುವಾಗ ಸ್ವಲ್ಪ ಭಯ ಆದಾಗಾಯಿತು, ಅಂದರೆ ಲೈಕಲ್ಲಿ ಟಯರ್ಸ್ ಎಲ್ಲ ಇಟ್ಟಿದ್ರಲ್ಲ ಅದಕ್ಕೆ. ಮತ್ತೆ ತುಂಬ ಚೆನ್ನಾಗಿ ಹೋಯಿತು. ಅಂತ ಹೇಳ್ಬಿಟ್ಟು ತುಂಬ ಚಂದ ಇತ್ತು ನೋಡಿ. ಎಲ್ಲರಿಗೂ ಒಂದು 4ರಿಂದ 5 ರೌಂಡ್ಸ್ ಹೋಗೋಕ್ಕಿತ್ತು. ಇಲ್ಲಿ ನೋಡಿ, ಇಲ್ಲೊಬ್ರು ಮಧ್ಯದಲ್ಲಿ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಾರಿ. ನಾನು ಸೈಡಲ್ಲೇ ಹೋದೆ, ಅಲ್ಲಿ ಹೆಲ್ಪ್ ಮಾಡೋಕ್ಕೆ ಬಂದರು ಅವರಿಗೆ. ನಾನಂತೂ ನನ್ನ ಟಾಸ್ಕನ್ನು ಕಂಪ್ಲೀಟ್ ಮಾಡಿದೆ. ನಾನು 4 ರೌಂಡ್ಸ್ ವಿದೌಟ್ ಎನಿಬಡಿ ಸೆಲ್ಫ್ ಚೆನ್ನಾಗಿ ಕವರ್ ಮಾಡಿಬಿಟ್ಟೆ. ಇವ್ರನ್ನ ನೋಡಿದಾಗ ನನಗೆ ನಗು ಬರ್ತಾ ಇತ್ತು. ಆಮೇಲೆ ನಾನು ನೆಕ್ಸ್ಟಲ್ಲಿ ಹೈ ರೋಪ್ ಆ್ಯಕ್ಟಿವಿಟಿ ಅಂತ ಹೇಳಿಬಿಟ್ಟಿತ್ತು. ಅಲ್ಲೆಲ್ಲ ನಾನು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೆ ನೋಡಿ. ವಿದೌಟ್ ಹೆಲ್ಪಲ್ಲಿ ಹೋಗಬೇಕು ನೋಡಿ. ಈ ಥರ ಅವರು ನಮಗೆ ಸೇಫ್ಟಿ ಬೆಲ್ಟ್ ಹಾಕಿರ್ತಾರೆ. ಸೇಫ್ಟಿ ಬೆಲ್ಟ್ ಹಾಕಿ ಆದಮೇಲೆ ಅಲ್ಲಿ ರೋಪ್ ಕಾಣುತ್ತೆ ನೋಡಿ, ಅಲ್ಲಿಗೆ ನಾವು ನಮ್ಮ ಇದನ್ನು ಸೇಫ್ಟಿ ಜಾಕೆಟನ್ನು ಅಲ್ಲಿ ಲಿಂಕ್ ಮಾಡಿಬಿಟ್ಟು ಈ ರೋಪಲ್ಲಿ ಹೀಗೆ ನಡ್ಕೊಂಡು ಹೋಗಬೇಕು. ಇಲ್ಲಿ 6 to 7 ಹರ್ಡಲ್ಸ್ ಇರುತ್ತೆ. ನಾವು ಅದನ್ನೆಲ್ಲ ಪಾಸ್ ಆಗ್ತಾ ಹೋಗಬೇಕು ನೋಡಿ. ಇಲ್ಲೆಲ್ಲ ಹೋಗ್ತಾ ಇದ್ದಾರಲ್ಲ, ಈ ಜಿಗ್ಜಾಗ್ ಇದೆ ನೋಡಿ, ಇದರಲ್ಲಿ ಸ್ವಲ್ಪ ಚೆನ್ನಾಗಿತ್ತು. ಅಂದರೆ ನಮ್ಮ ಕಾಲು ಇಡಬೇಕಿದ್ರೆ ಅದು ಬಾಯಿ ಓಪನ್ ಆದಾಗ ಆಗ್ತಿತ್ತು. ನಮಗೆ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಕೇರ್ಫುಲ್ಲಾಗಿ ನಾನು 2 ಜಾಯಿಂಟ್ ಎಲ್ಲಿ ಆಗುತ್ತೆ ಅಲ್ಲೇ ಕಾಲಿಟ್ಕೊಂಡು ಹೋದೆ. ಫಸ್ಟಿಗೆ ನಾನು ಅದರಲ್ಲಿ ಸಪ್ರೇಟಾಗಿ ಮಿಡ್ಲಲ್ಲಿ ತುಳಿತಾ ಇದ್ದೆ. ಆಮೇಲೆ ನಂಗೆ ಗೊತ್ತಾಯ್ತು ಇದರಲ್ಲಿ ಹೆಂಗೆ ಹೋಗಬೇಕು ಅಂತೇಳಿಬಿಟ್ಟು. ಅದಕ್ಕೆ ನಾನು ಆ ಜಾಯಿಂಟ್ ಇದೆ ನೋಡಿ 2ರಲ್ಲಿ, ಅಲ್ಲೇ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಹಾಗೇ ಈ ಟಾಸ್ಕನ್ನು ಕೂಡ ಕವರ್ ಮಾಡಿಬಿಟ್ಟೆ. ಆಮೇಲೆ ಅಗೇನ್ ಆ್ಯಂಡ್ ಅಗೇನ್ ನಾವು ಇದಿದೆಯಲ್ಲ ಸೇಫ್ಟಿ ಜಾಕೆಟ್, ಅದನ್ನು ನಾವು ತೆಗೆದುಬಿಟ್ಟು ಲಿಂಕ್ ಮಾಡ್ಕೊಳ್ಬೇಕು ಆ ರೋಪಿಗೆ. ಆಮೇಲೆ ನಾವಲ್ಲಿ ಕವರ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಅಗೇನ್ ಬೇರೆ ಥರದ್ದಿದೆ, ಇದರಲ್ಲಿ ವರ್ಟಿಕಲ್ ಇದೆ. ಸೊ ಅದರಲ್ಲಿ ನಾವು ಉಲ್ಟಾ ನಿಂತ್ಕೊಂಡು ಅದರಲ್ಲಿ ಕೂಡ ರೋಪಲ್ಲಿ ಹೋಗಬೇಕು. ಸೊ ಅಲ್ಲಿ ನಮಗೆ ಅವರು ಹೇಳಿದರು ಯಾವ ಥರ ಹೋಗಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಇದು ಗ್ರೌಂಡಿಂದ ಒಂದು 12 to 15 ಫೀಟ್ ಅಷ್ಟು ಹೈಟಲ್ಲಿತ್ತು. ತುಂಬ ಚೆನ್ನಾಗಿತ್ತು ಇದು ಹೋಗಬೇಕಿದ್ರೆ. ಇದೆಲ್ಲ ನಮಗೆ ಸ್ಕೂಲ್ ಡೇಸಲ್ಲಿ ಸ್ಕೌಟ್ ಗೈಡ್ ಬುಲ್ಬುಲ್ ಎಲ್ಲ ಇತ್ತು ನೋಡಿ, ಆವಾಗೆಲ್ಲ ನಾನು ಈ ಟಾಸ್ಕನ್ನೆಲ್ಲ ಮಾಡಿದ್ದೆ. ನನಗೆ ಆ ಡೇಸ್ ನೆನಪಾಯಿತು. ತುಂಬ ಚೆನ್ನಾಗಿತ್ತು ಇದು. ಸೊ ಫೈನಲಿ ಇಲ್ಲೂ ರೀಚ್ ಆದೆ. ನಾನು ಈ ಹರ್ಡಲನ್ನು ಪಾಸ್ ಮಾಡಿಬಿಟ್ಟೆ. ಸೊ ಇಲ್ಲಿ ಇವಾಗ ನಮಗೆ ರೋಪಲ್ಲಿ ಹೋಗೋಕ್ಕೆ ಇತ್ತು. ಇನ್ನೊಂದು ಇದು ಸ್ವಲ್ಪ ಸ್ವಿಂಗ್ ಆಗ್ತಿತ್ತು ನಾನು ಕಾಲಿಡಬೇಕಿದ್ರೆ, ನಾರ್ಮಲ್ ಆಗಿ ಇರಲಿಲ್ಲ ನೋಡಿ. ಇದು ನಾನು ಈ ಥರ ಕಾಲಿಡಬೇಕಿದ್ರೆ ಸ್ವಿಂಗ್ ಆಗ್ತಿತ್ತು. ಸೊ ನಾನೇನು ಮಾಡಿದೆ ಅಂತ ಹೇಳಿದರೆ 2 ರೋಪ್ ಇದೆ ಅಲ್ಲ ಜಾಯಿಂಟ್, ಅದನ್ನು ನಾನು ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದೆ. ನನ್ನ ಲೋಡನ್ನೆಲ್ಲ ರೋಪ್ ಮೇಲೆ ಹಾಕ್ತಾ ಇದ್ದೆ. ಸೊ ಆವಾಗ ಲೋಡು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು. ಸೊ ನನಗೆ ಇಲ್ಲಿ ಪಾಸ್ ಮಾಡೋಕ್ಕಾಯಿತು. ಸೊ ಇದೊಂದು ನೋಡಿ, ಇದೊಂದು ಬ್ಲಾಕ್ ಆಗಿ, ಇದು ಕೂಡ ಅಷ್ಟೇ ಏನೋ ಒಂಥರ ತುಂಬ ಚೆನ್ನಾಗಿತ್ತು. ಅದು ಮಿಡ್ಲಲ್ಲಿ ಹೋಗುವಾಗ ಸ್ವೇ ಆಗ್ತಿತ್ತು, ಆವಾಗ ಸ್ವಲ್ಪ ಭಯ ಆದಾಗ ಆಗ್ತಿತ್ತು. ಬಟ್ ನಮಗೆ ಆ ಕಡೆ ಈ ಕಡೆ ರೋಪ್ ಹಾಕಿದ್ರು. ರೋಪ್ ಒಂದು 12 mm ಇದ್ದಿತ್ತು. ಸೊ ಅದನ್ನು ಚೆನ್ನಾಗಿ ಹಿಡ್ಕೊಳಕ್ಕಾಗ್ತಾಯಿತ್ತು. ಸೊ ಸೇಫಾಗಿ ಈ ಹರ್ಡಲನ್ನು ಕೂಡ ನಾನು ಕ್ರಾಸ್ ಆಗಿ ರೀಚ್ ಆದೆ ಡೆಸ್ಟಿನೇಷನ್. ಇಷ್ಟಕ್ಕಿಂತ ಭಯ ಇರೋದು ನೆಕ್ಸ್ಟ್ ಇದು ಹೋಗಲಿಕ್ಕೆ. ಇದು ರೋಪಲ್ಲಿ ಹೋಗಬೇಕು ನೋಡಿ, ಇದು ತುಂಬ ಕಷ್ಟ ಇತ್ತು. ಯಾಕಂತ ಹೇಳಿದರೆ ಇಲ್ಲಿ ನನಗೆ ಎಕ್ಸಿಟ್ ಆಗಲಿಕ್ಕೆ ಇಲ್ಲಿ ಸ್ಟೆಪ್ಸ್ ಕೂಡ ಇಲ್ಲ. ಇಲ್ಲಿ ಮಿಡ್ಲಿಗೆ ಬಂದಿದ್ದೀನಿ, ಆ ಕಡೆ ಹೋಗುವಂಗಿಲ್ಲ ಈ ಕಡೆ ಹೋಗುವಂಗಿಲ್ಲ. ಸೊ ಫೈನಲಿ ನಾನು ಇಲ್ಲಿ ರೋಪ್ ಇದೆಲ್ಲ ಸಿಂಗಲ್ ರೋಪ್, ಅದು ನೋಡಿ ಮಿಡ್ಲಲ್ಲಿ ಹೋಗುವಾಗ ಸ್ವಲ್ಪ ಸ್ವೇ ಜಾಸ್ತಿಯೇ ಆಗ್ತಾಯಿತ್ತು. ಸೊ ಅದರಲ್ಲಿ ನಾನು ಕವರ್ ಮಾಡಿದೆ. ಹಬ್ಬ ಅಂತ ಆಯಿತು ನನಗಿಲ್ಲಿ ರೀಚ್ ಆದಾಗ. ಯಾಕೆ ಹೋದೆ ಅಂತೇಳಿ ಒಮ್ಮೆ ಆಯಿತು. ಯಾಕೆಂತ ಹೇಳಿದರೆ ಮಿಡ್ಲಲ್ಲಿ ಬರಲಿಕ್ಕೂ ಸಹ ನನಗಲ್ಲಿ ಜಾಗ ಇರಲಿಲ್ಲ. ಆಮೇಲೆ ಇದು ಕ್ಲಿಯರಾಗಿ ಹೋಗ್ಬೋದಿತ್ತು, ಇದರಲ್ಲೇನು ಇಶ್ಯೂ ಇರಲಿಲ್ಲ. ಯಾಕೆಂತ ಹೇಳಿದರೆ ನನಗೆ 2 ಕಡೆ ಕಾಲಿಡಲಿಕ್ಕೆ ಕೂಡ ಚೆನ್ನಾಗಿ ಜಾಗ ಇತ್ತು. ಆಮೇಲೆ ಇದು ನನ್ನ ಲಾಸ್ಟ್ ಸ್ಟೇಜಿನ ಹರ್ಡಲ್ ನೋಡಿ. ನಂಗೆ ಫುಲ್ ಖುಷಿಯಾಗಿಬಿಡ್ತು ಇಲ್ಲಿ ನಾನು ರೀಚ್ ಆದೆ ಅಂತ ಹೇಳ್ಬಿಟ್ಟು. ಇದು ಹೀಗೆ ವರ್ಟಿಕಲ್ ಆಗಿದೆ. ಇಲ್ಲಿ ನಾನು ಕಾಲನ್ನು ಈ ಥರ ಗ್ಯಾಪಲ್ಲಿ ಇಟ್ಕೊಂಡು ಹೋಗಬೇಕು. ಇಲ್ಲಿ ನನಗೆ ರೋಪ್ ಇದು ಸಪೋರ್ಟ್ ಇತ್ತಲ್ಲ, ಇದರಲ್ಲೇನು ಅಷ್ಟು ನನಗೆ ಭಯ ಆಗಲಿಲ್ಲ. ನನಗೆ ಭಯ ಆಗಿರೋದು ಯಾವುದು ಅಂತ ಹೇಳಿದರೆ ಅಲ್ಲಿ ಸಿಂಗಲ್ 2 ರೋಪ್ ಇತ್ತು ನೋಡಿ, ಅದೆರಡು ಭಯ ಆಗಿರೋದು. ಇದರಲ್ಲೇನು ನನಗೆ ಅಷ್ಟೇನು ಭಯ ಆಗಲಿಲ್ಲ. ಇದು ತುಂಬ ಚೆನ್ನಾಗಿತ್ತು. ಫೈನಲಿ ನಾನು ನನ್ನ ಡೆಸ್ಟಿನೇಷನ್ ರೀಚ್ ಆದೆ.
ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ನಾನು ಆ 4-5 ರೌಂಡ್ಸ್ ಇತ್ತಲ್ಲ ಅದರಲ್ಲಿ, ಸೊ ಅದನ್ನೆಲ್ಲ ಕವರ್ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಈ ಸೈಕ್ಲಿಂಗ್ಗೆ ಬಂದೆ. ಸೊ ಇದರ ರಿಯಾಕ್ಷನ್ ನೋಡಿ. ಆಮೇಲೆ ನಾನು ಬುಲ್ ರೈಡಿಂಗ್ ಹೋದೆ. ಇವರೇನು ಇಷ್ಟು ಸ್ಲೋ ಆಗಿ ತಿರುಗಿಸ್ತಿದ್ದಾರೆ, ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಇವಾಗ ನೋಡಿ ಇದರದ್ದು ಎಫೆಕ್ಟ್ ಹೇಗಿದೆ ಅಂತ. ಇವ್ರು ನೋಡಿದರೆ ಇದನ್ನು ತಿರುಗಿಸಿದ್ರು ಹಿಡ್ಕೊಳಕಲ್ಲಿ ಏನೂ ಇರಲಿಲ್ಲ. ಅಂತೂ ಅದರ ಕೊಂಬು ಹಿಡ್ಕೊಂಡು ಕೂತೆ. ನಾನು ಅದರಲ್ಲಿ ಇವಾಗಲೇ ಬಿದ್ದೆ ಅಂತ ಅಂದ್ಕೊಂಡೆ. ನಾನು ಅಂತೂ ಗಟ್ಟಿ ಹಿಡ್ಕೊಂಡು ಕೂತೆ. ಅವನು ಉಲ್ಟಾ ತಿರುಗಿಸ್ಬಿಟ್ನಾ, ಅಲ್ಲಿಗೆ ಬಿದ್ದುಬಿಟ್ಟೆ ನಾನು ಕೆಳಗಡೆಗೆ. ಆಮೇಲೆ ಇಲ್ಲಿ ಮಕ್ಕಳದೊಂದು ಜಾರು ಬಂಡಿ ಇತ್ತು. ಸೊ ಈ ಜಾರು ಬಂಡಿಲಿ ಜಾರ್ಕೊಂಡು ಹೋದೆ. ಸ್ಕೂಲ್ ಡೇಸ್ ಎಲ್ಲ ನೆನಪಾಯ್ತು ನನಗೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಫೋಟೋಸ್ ತೆಗಿವ ಅಂತ ಹೇಳಿದ್ರು. ಆಮೇಲೆ ಸ್ನೂಕರ್ ನನಗೆ ಆಟ ಗೊತ್ತಿಲ್ಲ, ಫ್ರೆಂಡ್ಸ್ ಎಲ್ಲ ಹೇಳ್ಕೊಟ್ರು ಹೇಗೆ ಆಟ ಆಡೋದು ಅಂತ ಹೇಳ್ಬಿಟ್ಟು. ಸೊ ಅವ್ರು ನನಗೆ ಟ್ರೈನ್ ಮಾಡ್ತಾ ಇದ್ರು. ಆಗಲೇ 6 ಗಂಟೆ ಆಯಿತು. ನಮ್ಮ ಔಟಿಂಗ್ ಮುಗೀತು ಇಲ್ಲಿಗೆ. ಹಾಗೆ ಬಸ್ಸಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಮನೆಗೆ ಬಂದೆ. ಟಾಟಾ, ಬಾಯ್ ಬಾಯ್.